ನಮಸ್ಕಾರ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಜಾ ಜೇಟಿ. ವೀಕ್ಷಕರೇ, ನಮ್ಮ ಸುತ್ತಮುತ್ತ ಅದೆಷ್ಟೋ ಜನ ಎಲೆಮರೆ ಕಾಯಿಗಳ ಹಾಗೆ ತಮ್ಮ ಗುರಿಯನ್ನ ಬೆನ್ನತ್ತಿ ಸಾಧನೆಯನ್ನ ಮಾಡಿರ್ತಾರೆ. ಅಂಥ ಸಾಧಕರ ಸಾಲಿನಲ್ಲಿ ಇವತ್ತು ನಮ್ಮ ಜೊತೆ ಇರ್ತಾರೆ ಆದರ್ಶ ಫಿಲ್ಮ್ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಎಂ ಕಿರಣ್ ಅವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲಿಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ನಡೆಸಬೇಕು ಅಂತಂದ್ರೆ ಕಲೆಯ ಬಗ್ಗೆ ವಿಶೇಷವಾದ ಆಸಕ್ತಿ ಇರಲೇಬೇಕು. ನಿಮಗೂ ಈ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೂ ಯಾವ ರೀತಿ ಸಂಬಂಧ? ಯಾಕೆ ನೀವು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು, ಈ ಕಡೆ ಮುಖ ಮಾಡಿದ್ರಿ? ನಾನು ಮೊದಲು ಆ್ಯಕ್ಚುಲಿ ಒಂದು ಹಾರ್ಡ್ವೇರ್ ಕಂಪ್ನಿನ ರನ್ ಮಾಡ್ತಾ ಇದ್ದೆ. ಸೊ ಹಾಗೆ ರನ್ ಮಾಡ್ಬೇಕಾದ್ರೆ ಒಂದು ಸತಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇದು ಆ್ಯಕ್ಚುಲಿ ಬೇಸಿಕಲಿ ಏನಂದರೆ ಸೊಸೈಟಿ, ಇದು ಸೊಸೈಟಿಲಿ ಮೆಂಬರ್ಸ್ ಆಗೋದೆಲ್ಲ ಇರುತ್ತೆ. ಸೊ ಆ ರೀತಿ ನಾನು ಒಬ್ಬ ಮೆಂಬರ್ ಆಗಿ ಅಲ್ಲಿ ಜಾಯ್ನ್ ಆದೆ. ಆದ ನಂತರ ಮ್ಯಾನೇಜಿಂಗ್ ಕಮಿಟಿ ಇದೆ. ಆ ಮ್ಯಾನೇಜಿಂಗ್ ಕಮಿಟಿ ಆವಾಗಿನ ಇರೋ BRP ಸ್ವಾಮಿ ಅವರು ಆ್ಯಕ್ಚುಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಅವರು ಆ್ಯಕ್ಚುಲಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಆಗಿ ಆ್ಯಕ್ಚುಲಿ 2-3 ಸತಿ ಆಪ್ರೇಷನ್ ಆಗಿ ವಾಸ್ ಅಂಡರ್ ಬೆಡ್ ರೆಸ್ಟ್. ಸೊ ಸಂಸ್ಥೆನ ಯಾರಾದರೂ ರನ್ ಮಾಡಬೇಕು, ಸೊ ಯಂಗ್ಸ್ಟರ್ಸ್ ಯಾರಾದರೂ ಇರಬೇಕು ಅಂತೇಳಿ ನಮ್ಮ ಸೊಸೈಟಿ, ನಮ್ಮ ಕಮಿಟಿಯವರು ನನ್ನನ್ನು ಸೆಲೆಕ್ಟ್ ಮಾಡಿ ದೇ ಹ್ಯಾವ್ ಅಪಾಯಿಂಟೆಡ್ ಮೀ ಆನ್ 2002 ಡಿಸೆಂಬರ್. ಎಷ್ಟು ವರ್ಷ ಆಯ್ತು ಸರ್ ಇವತ್ತು? ಇವತ್ತಿಗೆ ಆಯ್ತು ಅಂದರೆ 12 ವರ್ಷ ಆಗುತ್ತೆ. ಹತ್ರ 12 ವರ್ಷ ಆಯ್ತು. 12 ಇಯರ್ಸ್ ಆಗಿದೆ. 12 ವರ್ಷದಿಂದ ನೀವು ಅಲ್ಲೇ ಇದ್ದೀರಾ ಅಂದ್ರೆ ಇನ್ಸ್ಟಿಟ್ಯೂಟ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂತ. ಅದು ಎಲ್ಲ ಸಂಸ್ಥೆಗಳು ಇದ್ದಂಗೆ ಕೆಲವೊಂದ್ಸಲ ತೊಡಕುಗಳು ಇರ್ತವೆ, ಮತ್ತೆ ಅದನ್ನು ಸರಿ ಮಾಡ್ತಾ ಹೋಗ್ತೀವಿ. ಸೊ ಈ ಥರದ್ದು ಸಾಕಷ್ಟು ನಮ್ಮ ಗಮನವನ್ನು ಕೊಟ್ಟು ನಾವು ಮತ್ತೆ ನಮ್ಮ ಡೆಡಿಕೇಶನ್ನು ಮತ್ತೆ ನಮ್ಮ ತ್ಯಾಗಗಳು ಏನಾದ್ರೆ ಮಾಡಿಕೊಂಡು ನಡೆಸ್ಕೊಂಡು. ಯಾಕೆ ನೀವೇ ಆಗ್ಬೇಕಿತ್ತು? ಯಾಕೆ ಎಲ್ಲರೂ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ರು? ನಿಮ್ಮಲ್ಲಿ ಯಾವ ಗುಣಗಳು ಅವ್ರಿಗೆ ಇಷ್ಟ ಆಗಿತ್ತು? ಹಾಗಾದ್ರೆ ಒಂದೇನಂದರೆ ದೇ ಆರ್ ಲುಕಿಂಗ್ ಫಾರ್ ಯಂಗ್ಸ್ಟರ್. 12 ಇಯರ್ಸ್ ಅಂದರೆ ಐ ಥಿಂಕ್ 24 ಇಯರ್ಸ್, ಐ ಥಿಂಕ್ ಐ ವಾಸ್ 24-25 ಇಯರ್ಸ್. ಸೊ ಒಂದು ಯಂಗ್ಸ್ಟರ್ ಆಗಬೇಕಾಯಿತು. ಇನ್ನೊಂದೇನಂದರೆ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಒಂದು ಗಮನ ಕೊಟ್ಟು ನಡೆಸೋವಂಥ ವ್ಯಕ್ತಿ ಬೇಕಾಯಿತು ಅವ್ರಿಗೆ. ಯಾಕಂದರೆ ಬೇರೆ ಎಲ್ಲ ಅದನ್ನು ನೋಡ್ಕೊತಾ ಮತ್ತು ಅದನ್ನೂ ತೊಡಗಿಸ್ಕೊತಾ ಹೋಗೋದಂದ್ರೆ ಕಷ್ಟ ಆಗುತ್ತೆ ಅನ್ನೋದ್ರಿಂದ ಆಗಿನ ಕಾಲದ ಮ್ಯಾನೇಜಿಂಗ್ ಡೈರೆಕ್ಟ್ರು ಆಮೇಲೆ ಅಲ್ಲಿರೋ ಮ್ಯಾನೇಜಿಂಗ್ ಕಮಿಟೀಸ್ ಎಲ್ಲರೂ ಡಿಸೈಡ್ ಮಾಡಿ ಇದೆ ಅಪಾಯಿಂಟೆಡ್ ಮೀ. ಸೊ ಅವಾಗಿಂದ 12 ವರ್ಷವರೆಗೂ ನೋಡ್ಕೊಂಡು ಬಂದಿದ್ದೀನಿ. ನೀವು ಹೇಗೆ ಆದರ್ಶ ಆಗಿ ಎಂಟರ್ ಆದ್ರಿ ಅನ್ನೋದನ್ನ ನಾವು ಕೇಳ್ತಾ ಇದ್ದೆ. ಬಹಳಷ್ಟು ಜನ ಕಲೆಗೆ ತೊಡಗಿಸ್ಕೋಬೇಕು, ನಾನು ಅಭಿನಯಿಸಬೇಕು ಅಂದ ತಕ್ಷಣ ಅವ್ರಿಗೆ ಯಾರಾದರೂ ಸೀನಿಯರ್ಸ್ ರೆಫರ್ ಮಾಡ್ತಾರೆ ಒಂದಷ್ಟು ಪ್ಲೇಸ್ಗಳನ್ನ, ಅಂದರೆ ಅದರಲ್ಲಿ ಆದರ್ಶ ಕೂಡ ಒಂದು. ಸೊ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇದು ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಯಾರು ಇಲ್ಲಿ ಬಂದು ಕಲಿಬಹುದು, ಎಂಥವರಿಗಾಗಿ ಈ ಇನ್ಸ್ಟಿಟ್ಯೂಷನ್ ಅಂತ ತಿಳಿಸ್ಕೊಡಿ. ಇದು ಬೇಸಿಕ್ ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ಕಲಿಯೋಕ್ಕೆ ಬರಬೇಕು ಅಂತಂದರೆ 10ನೇ ಕ್ಲಾಸ್ ಪಾಸ್ ಆಗಿರಬೇಕು ಮಿನಿಮಮ್ ಕ್ವಾಲಿಫಿಕೇಷನ್. ಇದರಲ್ಲಿ ಆ್ಯಕ್ಚುಲಿ ವೇರಿಯಸ್ ಕ್ಯಾಟಗರೀಸ್ ಇದೆ. ಒಂದು ಬಂದಿದೆ ಫುಲ್ ಟೈಮ್ ಕೋರ್ಸು ಮತ್ತು ಪಾರ್ಟ್ ಟೈಮ್ ಕೋರ್ಸ್ ಅಂತ 2 ಮಾಡ್ಕೊಂಡಿದ್ದೀವಿ. ಸೊ ಫುಲ್ ಟೈಮ್ ಕೋರ್ಸ್ ಅಂದರೆ ಆ್ಯಕ್ಟಿಂಗು, ಪ್ಲೇಬ್ಯಾಕ್ ಸಿಂಗಿಂಗು ಮತ್ತು ಕ್ಲಾಸಿಕಲ್ ಡ್ಯಾನ್ಸು. ಇದು ಫುಲ್ ಟೈಮ್ ಕೋರ್ಸ್ ಆಗಿ ಗೌರ್ಮೆಂಟಿಂದ ಸರ್ಟಿಫಿಕೇಷನ್ ಆಗುತ್ತೆ. ಅದು ಡಿಪ್ಲೊಮಾ ಅಂತ ಕೊಡ್ತಾರೆ ಸರ್ಟಿಫಿಕೇಟು. ಮತ್ತು ಎಕ್ಸಾಮಿನೇಷನ್ ಕಂಡಕ್ಟರ್ ಬಂದು SSLC ಬೋರ್ಡಿಂದ ಕಂಡಕ್ಟ್ ಮಾಡ್ತಾರೆ. ಸೊ SSLC ಬೋರ್ಡ್ ಕಂಡಕ್ಟ್ ಮಾಡಿ ಅವರೇ ಸರ್ಟಿಫಿಕೇಷನ್ ಕೊಡೋದ್ರಿಂದ ಅದಕ್ಕೆ ಭಾಳ ಮಾಹಿತಿ ಇದೆ. ಮತ್ತು ಇನ್ನೊಂದು ಏನಂದರೆ ಬೆಂಗಳೂರು ಯೂನಿವರ್ಸಿಟಿಗೆ ದೇ ಕ್ಯಾನ್ ಗೋ ಫಾರ್ ದ, ಅಂದರೆ ಈಗ ಇಲ್ಲಿ ಕೋರ್ಸ್ ಮುಗಿದ ತಕ್ಷಣ ಫೀಲ್ಡಿಗೆ ಹೋಗೋಕ್ಕೆ, ಅಂದರೆ ನಮ್ಮ ಸಿನಿಮಾ ಫೀಲ್ಡ್ಗಾಗಲಿ ಅಥವಾ ಸೀರಿಯಲ್ ಅಥವಾ ಯಾವುದೇ ಈ ಥರ ಮೀಡಿಯಾ ಫೀಲ್ಡಿಗೆ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಲೆಕ್ಚರರ್ ಫೀಲ್ಡ್ ಕಡೆ ಹೋಗಬೇಕು ಅನ್ನೋದಾದರೆ ದೇ ಕ್ಯಾನ್ ಡೂ ಹೈಯರ್ ಸ್ಟಡೀಸ್ ಇನ್ ಬೆಂಗಳೂರು ಯೂನಿವರ್ಸಿಟಿ. ಬೆಂಗಳೂರು ಯೂನಿವರ್ಸಿಟಿ ಅಪ್ಲಿಕೇಶನ್ ಆಗಿದೆ ನಮ್ಮದು ಇನ್ಸ್ಟಿಟ್ಯೂಟು. ಆದರೆ ಅದಕ್ಕೇನಂತಂದರೆ ಒಂದು ಅವರು ಡಿಗ್ರಿ ಮಾಡ್ಕೊಳ್ಬೇಕು. ನಮ್ಮ ಇನ್ಸ್ಟಿಟ್ಯೂಟ್ ಸೇರ್ಕೊಂಡು 10th ಸಾಕು. ಬಟ್ ಅಲ್ಲಿ ಯೂನಿವರ್ಸಿಟಿಗೆ ಹೋಗಿ ನಾವು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋದಾದರೆ ದೇ ಕ್ಯಾನ್ ನಮ್ಮ ಸರ್ಟಿಫಿಕೇಟ್ ಜೊತೆಗೆ ಅವ್ರದ್ದು ಡಿಗ್ರಿ ಇತ್ತು ಅಂದರೆ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ MA ಇನ್ ಡ್ರಾಮಾ ಮಾಡ್ಕೋಬೋದು, PhD ಮಾಡ್ಕೋಬೋದು. ಅದರಲ್ಲೂ ಸಾಧನೆ ಮಾಡಿ ಬೇಕಾದ್ರೆ ಅವ್ರ ಲೆಕ್ಚರ್ ಫೀಲ್ಡ್ಗೂ ಅಪ್ಲೈ ಮಾಡ್ಕೋ. ಇಲ್ಲಿಗೆ ಬಂದರೆ ಇಲ್ಲಿಗೆ ನೀವು ಸ್ಥಗಿತವಾಗೋದಿಲ್ಲ, ನಿಮಗೆ ಸ್ಕೋಪ್ ಖಂಡಿತವಾಗ್ಲೂ ಇರುತ್ತೆ. ಸ್ಕೋಪ್ ಏನಂದರೆ ನೀವು ನಿಮಗೆ ಯಾವ ಥರ ಬೇಕು, ಈ ಇಂಡಸ್ಟ್ರಿಗೆ ಹೋಗ್ತಾ ಹೋದರೆ 10ನೇ ಕ್ಲಾಸ್ ಮೇಲೆ ಏನು ನಾವು ಹೇಳ್ಕೊಡ್ತೀವೋ ಆ ಸರ್ಟಿಫಿಕೇಟ್ ಇಟ್ಕೊಂಡು ಯು ಕ್ಯಾನ್ ಕಮ್ ಟು ದ ಇಂಡಸ್ಟ್ರಿ.
ಇಲ್ಲ ಅಂತಂದರೆ ನಾವು ಇನ್ನೂ ಮುಂದಕ್ಕೆ ಓದಬೇಕು, ಎಜುಕೇಷನ್ ಮಾಡಬೇಕು ಅನ್ನೋ ಆಸಕ್ತಿ ಇತ್ತಂದರೆ ಬೆಂಗಳೂರು ಯೂನಿವರ್ಸಿಟಿ ಅಫಿಲಿಯೇಷನ್ ಇರೋದ್ರಿಂದ ಅವ್ರ ಡಿಗ್ರಿ ಆಗಿತ್ತಂದರೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ದೇ ಕ್ಯಾನ್ ಗೋ ಫಾರ್ ಹೈಯರ್ ಸ್ಟಡೀಸ್ ಆಲ್ಸೋ. ಓಕೆ. ಅದಲ್ಲದೆ ಈಗ ತುಂಬ ಮೀಡಿಯಾ ಫೀಲ್ಡ್ ತುಂಬ ಬೆಳೆದಿರೋದ್ರಿಂದ ಮತ್ತು ಸಾಕಷ್ಟು ಜನ ಇದಕ್ಕೆ ಎಲ್ಲರೂ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರೋದ್ರಿಂದ ಮೀಡಿಯಾ ಫೀಲ್ಡನ್ನು ಪಾರ್ಟ್ ಟೈಮ್ ಆಗಲಿ ಅಥವಾ ಫುಲ್ ಟೈಮ್ ಆಗಿ ತೊಗೋಬೇಕಂತ ಬೇರೆ ಫೀಲ್ಡವರು ಇಂಟ್ರೆಸ್ಟ್ ತೊಗೊಂಡಿರೋದ್ರಿಂದ ಸೊ ಯಾವುದೇ ಥರ ಡಿಗ್ರಿ ಇರ್ಬೋದು ಅದನ್ನ ಮಾಡಿಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ಗೆ ಶಾರ್ಟ್ ಟೈಮಲ್ಲಿ ಬರೋಕ್ಕಂತ ಸಾಕಷ್ಟು ಜನ ಇಂಟ್ರೆಸ್ಟ್. ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳ್ತಾ ಇದ್ದೀರಾ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರೋಕ್ಕೆ, ಅದನ್ನ ಹೊರತುಪಡಿಸಿ ಬೇರೆ ಎಲ್ಲ ಯಾವ ರೀತಿ ಮಾನದಂಡವನ್ನ ನೀವು ಅಲ್ಲಿ ಪರಿಗಣಿಸ್ತೀರಾ? ಅಂದರೆ ಒಂದ್ಸತಿ ಅವರು ಇಫ್ ನಾವು ಕಾಲ್ ಫಾರ್ ಮಾಡಿರ್ತೀವಿ, ಪ್ರತಿ ವರ್ಷನೂ ಕಾಲ್ ಫಾರ್ ಮಾಡ್ತೀವಿ, ಮೇ ತಿಂಗಳಲ್ಲಿ ಕಾಲ್ ಫಾರ್ ಮಾಡ್ತೀವಿ. ಮಾಡಿದಾಗ ನಾವು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ ತಕ್ಷಣ ಎಲ್ಲ ಬಂದವ್ರದ್ದು ಎಲ್ಲರೂ 350 ಅಪ್ಲಿಕೇಶನ್ಸ್ ಬಂದಿರ್ತವೆ. ಬಟ್ ಎಲ್ಲದನ್ನೂ ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅದಕ್ಕಾದೇ ಯಾಕಂದರೆ ಒಂದು ವರ್ಷದಲ್ಲಿ ಪೂರ್ತಿಯಾಗಿ ಕಲಿಸ್ಬೇಕು ಅಂತಾರೆ ಅದೇ ತುಂಬ ಕಷ್ಟದ ಕೆಲಸ ಅದು. ಯಾಕಂದರೆ ಪೂರ್ತಿ ಏನೂ ಗೊತ್ತಿಲ್ಲ ಅಂತ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರು ಆಮೇಲೆ ಆಸಕ್ತಿ ಇಲ್ಲದೆ ಇರೋದು ಅಥವಾ ಸ್ಕೂಲು ಕಾಲೇಜಲ್ಲಿ ಮಾಡಿಲ್ಲದೆ ಇರೋದು ತುಂಬ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಇಂಟರ್ವ್ಯೂ ಬೇಸ್ಡೇ ತೊಗೊಳ್ಳೋದು ನಾವು. ಸೊ ಕಾಲ್ ಫಾರ್ ಮಾಡಿದ್ಮೇಲೆ ಇಂಟರ್ವ್ಯೂಗೆ ಯಾವಾಗ ಬರಬೇಕು ಅಂತೇಳಿ ನಾವು ಲೆಟರ್ ಕಳಿಸಿರ್ತೀವಿ. ಆ ಡೇಟಿಗೆ ಅವ್ರು ಬರಬೇಕಾಗತ್ತೆ. ಬಂದು ಇಂಟರ್ವ್ಯೂವಲ್ಲಿ ಅವರ ಕ್ವಾಲಿಫಿಕೇಷನ್ ಜೊತೆಗೆ ಅವ್ರ ಇಂಟ್ರೆಸ್ಟನ್ನು ನೋಡಿಬಿಟ್ಟು ಆಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡುವಂಥದ್ದು. ಹಾಗಾಗಿ ಆಮೇಲೆ ಇನ್ನೊಂದು ಏನಂತಾರೆ, ನಮ್ಮದು ನನಗೆ ಗೊತ್ತಿದ್ದಂಗೆ ಸೊ ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಷ್ಟು ದೊಡ್ಡ ಕ್ಯಾಂಪಸ್ ಎಲ್ಲೂ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಅವರು 10 ಎಕರೆ ಲ್ಯಾಂಡ್ ಕೊಟ್ಟಿದ್ದಾರೆ ಅದಕ್ಕಂತ ಹೆಸರುಘಟ್ಟದಲ್ಲಿ. ಸೊ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಕ್ಯಾಂಟೀನ್ ಇದೆ, ಅಲ್ಲೇ ಕ್ಲಾಸಸ್ ರನ್ ಆಗುತ್ತೆ. ಫುಲ್ ಟೈಮ್ ಕೋರ್ಸ್ ಆ್ಯಕ್ಟಿಂಗ್ದು, ಶಾರ್ಟ್ ಟೈಮ್ ಕೋರ್ಸ್ ಇಲ್ಲಿ ಬೆಂಗಳೂರಲ್ಲೇ ಮಾಡ್ತೀವಿ. ಪ್ಲೇಬ್ಯಾಕ್ ಸಿಂಗಿಂಗು, ಕ್ಲಾಸಿಕಲ್ ಡ್ಯಾನ್ಸು ಇಲ್ಲೇ ಬೆಂಗಳೂರಲ್ಲಿ ನಡೆಯುತ್ತೆ. ಒಳ್ಳೆ ಆ್ಯಕ್ಟಿಂಗ್ ಫುಲ್ ಟೈಮ್ ಮಾತ್ರ, ಯಾಕಂದರೆ ಟೋಟಲಿ ಅದು ಡೆಡಿಕೇಟೆಡ್ ಇರೋದ್ರಿಂದ ಅಲ್ಲಿ ಹೆಸರುಘಟ್ಟದಲ್ಲಿ ನಡೆಯುತ್ತೆ ಅದು ಕ್ಯಾಂಪಸಲ್ಲಿ. ಓಕೆ. ಯಾವ ರೀತಿಯಾಗಿ ನೀವು ಹೇಳ್ತಾ ಇದ್ದೀರಾ, ಒಂದು ಈ ಹಿಂದೆ ಹೇಗಿತ್ತು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್, ಈಗ ಅಂದರೆ ನೀವು ಬಂದ ನಂತರ ಯಾವ ರೀತಿಯಾಗಿ ಬದಲಾವಣೆಗಳನ್ನು ತಂದ್ರಿ, ಇನ್ನೂ ಏನೆಲ್ಲ ಬದಲಾವಣೆಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನಾಯ್ತು ಅಂದರೆ, ನಾನು ಬಂದಾಗ ಆ್ಯಕ್ಚುಲಿ ಇದಕ್ಕೆ ಥರ ಹೊಸತನ ಅನ್ನೋದು ಅಷ್ಟಾಗಿ ಕಾಣ್ತಿರಲಿಲ್ಲ. ಸೊ ನನ್ನ ಇಂಟೆನ್ಷನ್ ಪ್ರಕಾರ ನಾನು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು, ವೆಬ್ಸೈಟ್ ಅನ್ನೋದು ಮೊದಲೇ ಇರಲಿಲ್ಲ. ಸೊ ಈಗಿನ ಯುಗದಲ್ಲಿ ಆ್ಯಕ್ಚುಲಿ ವೆಬ್ಸೈಟು ಭಾಳ ಅವಶ್ಯಕ. ಯಾಕಂದರೆ ಎಲ್ಲರೂ ಈಗ ಇಂಟರ್ನೆಟ್ ಮೂಲಕನೇ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಂಥದ್ದಾಗತ್ತೆ. ಸೊ ಅದ ಕಾರಣ ಫಸ್ಟು ಬಂದಿದೆ ವೆಬ್ಸೈಟ್ ಚೇಂಜ್ ಮಾಡಿದ್ವಿ. ಆಮೇಲೆ ನಮ್ಮ ಪ್ರಾಸ್ಪೆಕ್ಟಸ್ ಕೂಡ ತುಂಬ ಒಂಥರ ಓನ್ಲಿ ಜಸ್ಟ್ ಲೈಕ್ ಟೆಕ್ಸ್ಟ್ ಬುಕ್ ಇದ್ದಂಗಿತ್ತು, ನೋ ಕಲರ್ಫುಲ್ ನಥಿಂಗ್. ನಮ್ಮ ಫೀಲ್ಡ್ ಬಂದು ಕಲರ್ಫುಲ್. ಸೊ ಅದಕ್ಕಾಗಿ ಪ್ರಾಸ್ಪೆಕ್ಟಸ್ ಚೇಂಜ್ ಮಾಡಿದ್ವಿ. ಮತ್ತು ಶಾರ್ಟ್ ಟೈಮ್ ಕೋರ್ಸ್ ಓಪನ್ ಮಾಡಿದ್ವಿ. ಶಾರ್ಟ್ ಟೈಮ್ ಕೋರ್ಸ್ ಓಪನ್ ಮಾಡಿದ ಉದ್ದೇಶ ಏನಂದರೆ, ಬಿಕಾಸ್ ಆಫ್ ದಿ ಮೀಡಿಯಾ ತುಂಬ ಚೆನ್ನಾಗಿ ಬೆಳೆದಿರೋದಂಥ, ಮತ್ತು ಬೇಡಿಕೆ ಜಾಸ್ತಿ ಇತ್ತು. ಎಲ್ಲರೂ ಕೇಳ್ತಾ ಇದ್ರು. ಬಟ್ ನಾವು ಯಾಕೆ ಮಾಡ್ತಿರಲಿಲ್ಲ ಶಾರ್ಟ್ ಟೈಮ್ ಕೋರ್ಸ್ ಅಂದರೆ, ಅದರಲ್ಲಿ ಯಾಕಂದರೆ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ನಾವು ಫುಲ್ ಟೈಮ್ ಮಾಡಿದ್ರೆ ಡೆಡಿಕೇಟೆಡಾಗಿ ಕಲಿತಾರೆ, ಮತ್ತು ಅಲ್ಲಿ ನಾವು ಚೆನ್ನಾಗಿ ಅವ್ರನ್ನ ಇಂಡಸ್ಟ್ರಿಗೆ ಕಳಿಸೋಂಥದ್ದು ಎಲ್ಲ ಇದನ್ನು ಕಳಿಸ್ಬೋದು. ಸೊ ಈಗ ಏನಾಗಿದೆ ಅಂತಂದರೆ, ಶಾರ್ಟ್ ಟೈಮ್ ಕೋರ್ಸು ಮಾಡಲೇಬೇಕಾದ್ರೆ ಅದಕ್ಕೆ ಅಗತ್ಯ ಇರೋದ್ರಿಂದ ಮಾಡ್ತಾಯಿದ್ವಿ ಅಷ್ಟೇ. ಬಟ್ ಅದನ್ನು ನಾವು ಇನ್ನೂ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ, ಅದನ್ನು ಹೇಗೆ ಇನ್ನೂ ಚೆನ್ನಾಗಿ ಶಾರ್ಟ್ ಟೈಮ್ ಕೋರ್ಸ್ನ ಚೆನ್ನಾಗಿ ಫುಲ್ ಫ್ಲೆಜ್ಡಾಗಿ ಅವ್ರಿಗೆ ಮಾಡಿ ಒಂದು ಕರೆಕ್ಟಾಗಿ ಕಳಿಸ್ಬೇಕು ಅನ್ನೋದು. ನಮಗೆ ಫುಲ್ ಟೈಮ್ ಮೇಲೆ ನಮಗೆ ಜಾಸ್ತಿ ಆಸಕ್ತಿ. ಯಾಕಂದ್ರೆ ಅಲ್ಲಿ ಎಲ್ಲ ಥರದ್ದನ್ನು ಹೇಳ್ಕೊಡ್ತೀವಿ. ಆ್ಯಕ್ಟಿಂಗಿಂದ ಒಂದೇ ಅಲ್ಲ, ಆ್ಯಕ್ಚುಲಿ ಡ್ರಾಮಾ ಇರುತ್ತೆ, ಆ್ಯಕ್ಟಿಂಗ್ ಇರುತ್ತೆ, ಇದು ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತೀವಿ, ಸಿಂಗಿಂಗ್ ಬಗ್ಗೆನೂ ಕೊಡ್ತೀವಿ, ಅವ್ರಿಗೆ ಡೈರೆಕ್ಷನ್ ಬಗ್ಗೆ ಹೇಳ್ಕೊಡ್ತೀವಿ. ಅಡಿಷನಲ್ ಕೋರ್ಸಸ್ ಎಲ್ಲದನ್ನು ಏನಂದರೆ ಇಟ್ಸ್ ಎ ಸಬ್ಜೆಕ್ಟ್. ಒಂದು ನಮಗೆ ಏನಂತಂದರೆ, ಅದಕ್ಕಾದರೆ ಒಂದು ಸಿಲೆಬಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಒಂದು ಆ್ಯಕ್ಟಿಂಗಿಗೆ ಬೇಕಂದ್ರೆ ಏನೇನು ಬೇಕು, ಪ್ಲೇಬ್ಯಾಕ್ ಸಿಂಗಿಂಗ್ ಅದೆಲ್ಲ ಏನೇನು ಬೇಕು ಅಂತ ಪಠ್ಯಕ್ರಮದ ಪ್ರಕಾರ ನಾವೇನು ಮಾಡ್ಬೇಕಂತ ಅನ್ಕೊಂಡಿದ್ದೀವಲ್ಲ, ಆ ಸಿಲೆಬಸ್ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗೋದು. ಅಭಿನಯ ಅನ್ನೋದು ಕೂಡ ಒಂದು ಸೈನ್ಸ್ ಇದ್ದಂಗೆ, ಅದನ್ನು ಕೂಡ ಕಲಿಯುವಂಥದ್ದು, ಶ್ರದ್ಧೆ ಅನ್ನುವಂಥದ್ದು ತುಂಬಾ ಅಗತ್ಯ ಇದೆ ಅನ್ನುವಂಥದ್ದು. ಮತ್ತಷ್ಟು ನಾನು ಮಾತನಾಡ್ತೀನಿ ನಿಮ್ಮ ಜೊತೆ. ವೀಕ್ಷಕರೇ, ಅದಕ್ಕೂ ಮುಂಚೆ ಸಾಧಕರು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಮುನ್ನುಡಿಯಾಗಿ ಪ್ರತಿಭಾ ಕಾರಂಜಿಯನ್ನು ನಡೆಸುತ್ತೆ. ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಶುರು ಆಗ್ತಿದೆ. ನಾನು ಅಲ್ಲಿಗೆ ಹೋಗಬೇಕು. ಬಾಯ್.
बसंती इन कुत्तों के सामने मत नाचना बसंती इन कुत्तों के सामने मत नाचो नाच 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 बसंती नाच 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 बसंती नाच बसंती नाच ಸುತ್ತಿ ಬೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು ಅರ್ಜೆಂಟ್ ಆಗಿ ಹುಟ್ಟಿರುವೆ ಸೀರೆಯನ್ನು ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಪೆನ್ನು ಮೈ ನೇಮ ಬಸಂತಿ ಬಂದ್ರಪ್ಪ ಬೆನ್ ಹತ್ತಿ ಮೈ ನೇಮ ಬಸಂತಿ ನಾನು ಸಿಂಗಲ್ ಸೇವಂತಿ ಹೈ ವೀಕ್ಷಕರೇ, ಯಾರು ಈ ಹುಡುಗಿ ಅಂತ ಅನ್ಕೊಂಡಿದ್ದೀರಾ? ನಾನು ಈ ಫಿಲಮ್ ಇನ್ಸ್ಟಿಟ್ಯೂಟ್ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ. ಬಟ್ ಇದಕ್ಕಿಂತ ಮುಂಚೆ ಮೈಕ್ ಇಟ್ಕೊಂಡು ಸಿಕ್ಕಾಪಟ್ಟೆ ಭಯ. ಇದಕ್ಕೆಲ್ಲ ಇನ್ಸ್ಟಿಟ್ಯೂಟೇ ಕಾರಣ. ಇವತ್ತು ನೀವು ನನ್ನ ಪರ್ಫಾರ್ಮೆನ್ಸ್ ನೋಡಿ ಏನು ಹುಡುಗಿ ಕಣ್ಮುಚ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ರು ಅಂತ. ಆದರೆ ಇದೆಲ್ಲ ಇಲ್ಲಿ ಕೂತಿರೋ ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಅವ್ರ ಹೆಲ್ಪಿಂದಾನೇ ಇಷ್ಟೆಲ್ಲ ಆಗಿದ್ದು. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ ಸ್ವಲ್ಪ ತಪ್ಕೊಂಡು ಆಮೇಲೆ ಬಂದಿದ್ದು ನೋಡ್ಕೊಳ್ಳೋಣ ಜಾತ್ರೆಯಲ್ಲಿ ಹುಡುಗಿರ ಪಕ್ಕದಲ್ಲಿ ಸುಮ್ಮನೆ ನಿಂತ್ಕೊಳ್ಳೋನು ಇರ್ತಾನ ಪರಮಾತ್ಮ ಇರುವಂತ ಮಡಿಕೇಲಿ ಸ್ನಾನ ಮಾಡ್ಕೊಂಡವನೇ ಸರದಾರ ಆದರ್ಶ ದಿಬ್ಬಣ ಇದು ಪ್ರತಿಭೆಗಳ ಅನಾವರಣ. ಈ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ಮಾಡ್ತಿರುವಂತಹ ರಾಜ್ ಮ್ಯೂಸಿಕ್ ಕನ್ನಡ ಈ ಚಾನಲ್ಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ವಿದ್ಯಾರ್ಥಿಗಳ ತಂಡದ ಪರವಾಗಿ ಶುಭಾಶಯನ ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಎಂಕರೇಜ್ ಮಾಡುವಂಥದ್ದು ತುಂಬ ಕಡಿಮೆ. ಇದೇ ರೀತಿ ನೀವು ಎಲ್ಲ ಕಲಾವಿದರಿಗೂ ಕೂಡ ಟೆಕ್ನಿಷಿಯನ್ಸ್ ಕೂಡ ಒಳ್ಳೆಯದಾಗಲಿ ಅಂತ ನೀವು ಹರಿಸ್ತಾ ಇರಿ. ಇದೇ ರೀತಿ ನಿಮ್ಮ ಮೀಡಿಯಾ ತುಂಬ ಚೆನ್ನಾಗಿ ಹೋಗಲಿ, ನಿಮ್ಮ ಮ್ಯೂಸಿಕ್ನ ನಾವು ಅಭಿಮಾನದಿಂದ ನೋಡ್ತೀವಿ, ತುಂಬ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ರಾಜ್ ಟಿವಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಸೈಲ್ ಅಂತ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ DFA ಮಾಡ್ತಾ ಇದ್ದೀನಿ. ಇದು ನಮ್ಮ ಮೊದಲನೇ ಪ್ರತಿಭಾ ಕಾರಂಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲೇ ಸುಮಾರು ಎಲ್ಲ ಟ್ಯಾಲೆಂಟ್ಸ್ನು ನೋಡ್ತಾ ಇದ್ದೀವಿ ಬರೀ 4 ತಿಂಗಳಿಗೆ. ಇನ್ನೊಂದು ವರ್ಷ ಇನ್ನೂ 6 ತಿಂಗಳು ಗ್ಯಾಪ್ ಇದೆ. ಅಷ್ಟರೊಳಗೆ ಯಾರ್ಯಾರು ಏನೇನು ಹೆಂಗೆ ಟ್ಯಾಲೆಂಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯವೀರಂ ಪ್ರಳಯವೇ ನಡೆಯಲಿ ಅಸುರರ ಎದುರಿಸು ಜಗಣವೇ ಜರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಜೈ ಹನುಮಲ ಲಾಠಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಎಲಿ ಬುದ್ಧ ಮಹಾಬಲದಾಯಿ ಜೈ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯಿ. ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವು ಹೇಳ್ಬೇಕಂತಂದರೆ ನಮ್ಗೆ ಫಸ್ಟ್ ಬಂದು MD ಸರ್ ಕಿರಣ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ದೂರ ವೆಚ್ಚದಲ್ಲೇ ನಮಗೆಲ್ಲ ಇದನ್ನೆಲ್ಲ ಒಂದು ಫಂಕ್ಷನ್ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾನು ಇಲ್ಲಿ ಬಂದಮೇಲೆ ತುಂಬ ಚೇಂಜ್ ಆದೆ. ಫಸ್ಟು ಈ ಧೃತಿ ನೋಡ್ತಾ ಇರೋದು ಆ ಧೃತಿಗೂ ತುಂಬಾ ವ್ಯತ್ಯಾಸ ಇತ್ತು. ನಾನೊಂದು ಹಳ್ಳಿ ಹುಡುಗಿ, ಇವಾಗ ಇಲ್ಲಿ ಬಂದು ಸಿಟಿ ಹುಡುಗಿನೂ ಆಗಿದ್ದೀನಿ. ಇದಕ್ಕೆಲ್ಲ ನನ್ನ ಫಿಲಮ್ ಇನ್ಸ್ಟಿಟ್ಯೂಟೇ ಕಾರಣ. ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕಲಿಯಕ್ಕೆ ತುಂಬಾ ಇಷ್ಟ ಇತ್ತು. ನಾನು ಅನಿಲ್ ಅಂಬಾರಿ, ಹಿನ್ನೆಲೆ ಗಾಯನ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಪ್ರತಿಭಾ ಕಾರಂಜಿ ಅನ್ನೋದು ಪ್ರತಿ ವರ್ಷ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆಸ್ತಾ ಇರೋದಂಥ ಒಂದು ಉತ್ತಮವಾದ ವೇದಿಕೆ. ವಿದ್ಯಾರ್ಥಿಗಳಲ್ಲಿ ಅಡಗಿರತಕ್ಕಂಥ ಒಂದು ಉತ್ತಮ ಕಲಾವಿದನ ಪರಿಚಯ ಆಗೋದಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಕೂಡ. ಮೈಕ್ ಹಿಡಿಯೋದು ಹೇಗೆ,
ಹೇಗೆ ಹಾಡೋದು, ಟೆಕ್ನಿಕ್ ಆಫ್ ಸಿಂಗಿಂಗ್, ಮತ್ತು ಅವರಿಗೆ ಎಷ್ಟೋ ಜನಕ್ಕೆ ಭಯ ಅನ್ನೋದಿರುತ್ತೆ, ಅದನ್ನೆಲ್ಲ ಹೋಗ್ಲಾಡಿಸಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ. ಇವತ್ತು ಸಹ ನಮ್ಮ ಅನೇಕ ವಿದ್ಯಾರ್ಥಿಗಳು ಹಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆಲ್ಲ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಆದ ನಮ್ಮ ಕಿರಣ್ ಸರ್ ಅವರು ಚೆನ್ನಾಗಿ ಆಡಳಿತ ಮಂಡಳಿ ನಡೆಸ್ಕೊಂಡು ಬರ್ತಾ ಪ್ರತಿಭೆಗಳಿಗೆ ಉತ್ಸಾಹ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಹೆಸರು ಸಾಂಬಶಿವ ದಳವಾಯಿ ಅಂತ. ನಾನು ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರ. ಇಲ್ಲಿ ನಾನು ಇಮ್ಯಾಜಿನೇಷನ್ ಇರುವಂಥ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಪಾಠದ ರೂಪದಲ್ಲಿ ತಗೊಳ್ತೇನೆ. ಎಲ್ಲ ಸಿನಿಮಾದ ಬಗ್ಗೆ ತರಬೇತಿ ಕೊಡೋದ್ರ ಜೊತೆಗೆ ಅಭಿಜಾತವನ್ನು ಇಲ್ಲಿ ಮೇಳೈಸ್ತಾ ಹೇಳ್ತಾ ಹೋಗ್ತೀವಿ ನಾವು. ಹಾಗೆ ಈ ಶಾಲೆಯ MD ಆದಂತಹ ಕಿರಣ್ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಮಾಡ್ತಾ ಅವರು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಭಾಳ ಸುಂದರವಾಗಿ ಅಭಿವೃದ್ಧಿ ಆಗುವಂಥ ಈ ಶಾಲೆಯಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಭಾಗ್ಯ ಕೂಡ ಅಷ್ಟೇ. ಅಭಿನಯ ಅನ್ನೋದು ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ, ಹಿಂಗೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಇನ್ನು ಸುಲಭ ಅಂತೆಲ್ಲ. ಆದರೆ ಕ್ಯಾಮ್ರಾಗೂ ಕೂಡ ಒಂದು ಲ್ಯಾಂಗ್ವೇಜ್ ಇರುತ್ತೆ. ನಾವು ಯಾವ ರೀತಿ ಎಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು, ಹೆಂಗೆ ನೋಡಬೇಕು, ಯಾವ ಸನ್ನಿವೇಶದಲ್ಲಿ ಯಾವ ರೀತಿಯ ಭಾವನೆಗಳನ್ನು ತುಂಬಬೇಕು, ಇದೆಲ್ಲದೂ ಕೂಡ ಒಂದು ಯಾವ ರೀತಿ ಅದಕ್ಕೆ ಸಿಲೆಬಸ್ ಇಡ್ತೀರಾ ಸರ್? ಅಭಿನಯಕ್ಕೆ ಯಾವುದೋ ಸೈನ್ಸ್ನ ನಾವು ಹೆಂಗೋ ಓದ್ಕೊಂಡ್ಬಿಡ್ಬೋದು, ಇದಕ್ಕೆ ಯಾವ ರೀತಿ ನಾವು ವೆರಿ ಕ್ಯೂರಿಯಸ್ ಅದ್ರ ಬಗ್ಗೆ. ಓಕೆ, ನಮ್ಮ ಸಿಲೆಬಸ್ ಅಂತ ಮೊದಲೇ ಹೇಳಿದೆ ನಾನು. ಸೊ ಸಿಲೆಬಸ್ ಅಂತಂದರೆ ಅದರಲ್ಲಿ ಏನಂತಂದರೆ ಆಶ್ರಿತುಷ್ಟ ಅಂತ ಇರುತ್ತೆ, ಅವಲೋಕನ ಅಂತ ಇರುತ್ತೆ, ಮುಖಾಭಿನಯ ಅಂತ ಇರುತ್ತೆ, ಇಂಪ್ರೊವೈಸೇಷನ್ ಅಂತ ಇರುತ್ತೆ, ಸೊ ಅಬ್ಸರ್ವೇಷನ್ ಅಂತ ಇರುತ್ತೆ. ಸೊ ಈ ಥರ ನಾನಾ ಥರದ ಕೋರ್ಸ್ಗಳ ಬಗ್ಗೆ ನಾವು ಇದು ಮಾಡ್ತೀವಿ. ಮತ್ತು ಅದರಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ಪ್ಲೇಬ್ಯಾಕ್ ಸಿಂಗಿಂಗು ಅನ್ಕೋಬೋದು. ಪ್ಲೇಬ್ಯಾಕ್ ಸಿಂಗಿಂಗ್ ಆ್ಯಕ್ಟಿಂಗ್ ಅವ್ರಿಗೆ ಏನು ಬೇಕು ಅಂತ ಪ್ಲೇಬ್ಯಾಕ್ ಸಿಂಗಿಂಗ್ ಇರ್ಬೋದು, ಅಥವಾ ನಿಮ್ಮ ಇದು ಕ್ಲಾಸಿಕಲ್ ಡ್ಯಾನ್ಸ್ ಇರ್ಬೋದು. ಎಲ್ಲಿ ಏನಕ್ಕೆ ಆ್ಯಕ್ಟಿಂಗ್ ಅವ್ರಿಗೆ ಏನು ಬೇಕಾಗುತ್ತದೋ, ಓನ್ಲಿ ನಟನೆಗೋಸ್ಕರ ಅದಕ್ಕೂ ಏನು ಸಂಬಂಧ ಅಂತ. ಆಮೇಲೆ ಈವನ್ ಡೈರೆಕ್ಷನ್ ಕೂಡ ಟಚ್ ಮಾಡ್ತೀವಿ ನಾವು. ಓಕೆ, ಇದೆಲ್ಲ ಏನಕ್ಕೆ ಬೇಕು? ಯೋಗಾಸನ ಟಚ್ ಮಾಡ್ತೀವಿ. ಯಾಕಂದರೆ ಈಗೇನಾಗಿದೆ ಅಂದರೆ ಯೋಗಾಸನ ಯಾಕೆಂದರೆ ಒಂದು ಅವರ ಬಾಡಿ ಒಂದು ಸ್ಟೆಬಿಲಿಟಿ ಮತ್ತು ಮೈಂಡ್ ಸ್ಟೆಬಿಲಿಟಿ ಎರಡೂ ಬೇಕೇ ಬೇಕು. ಸೊ ಲಾಂಗ್ ರನ್ನಲ್ಲಿ ಇಂಡಸ್ಟ್ರಿಯಲ್ಲಿ ಅವರ ಮನಸ್ಸಿನ ಸ್ಥಿತಿ ಚೆನ್ನಾಗಿರಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಎಕ್ಸಸೈಸ್. ಸೊ ಅದೊಂದು. ಆಮೇಲೆ ನಾವು ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತೀವಿ. ಯಾಕಂತಂದರೆ ಈಗ ಯಾವುದೋ ಒಂದು ಪಾತ್ರದಲ್ಲಿ ನೀವೊಂದು ಬಿಟ್ಟು ಮಾಡಬೇಕು ಅಂದಾಗ ನೀವು ಅವಾಗ ಡೈರೆಕ್ಟರ್ಗೆ ಹೇಳ್ಬಿಟ್ಟು ಅದನ್ನು ಕಲ್ತ್ಕೋತೀನಿ ಅಂದ್ರೆ ಆಗೋದಿಲ್ಲ ಅದು. ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಈ ಕೋರ್ಸ್ಗಳು ಸಮೇತ ಅದನ್ನು ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ಡೈರೆಕ್ಷನ್ ಹೇಳ್ಕೊಟ್ರೆ ಡೈರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ. ಆ್ಯಕ್ಟರು ಬರೀ ಆ್ಯಕ್ಟರ್ ಅದು ಸಾಲದು, ಡೈರೆಕ್ಷನ್ ಅವರು ಏನು ಹೇಳ್ತಾರೆ ಡೈರೆಕ್ಟರ್ ಅನ್ನೋದನ್ನು ತಿಳ್ಕೊಳಕ್ಕಾದ್ರೂ ಅವ್ರಿಗೆ ಅದ್ರ ಬಗ್ಗೆ ಗಮನ ಇರಬೇಕು. ಇನ್ನು ಯಾರೆಲ್ಲ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಬಂದು ಟ್ರೈನಿಂಗ್ ತೆಗೆದುಕೊಂಡು ಭವಿಷ್ಯವನ್ನ ಕಟ್ಕೊಂಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ, ಆ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಸಾಧಕರು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ ವೀಕ್ಷಕರೇ. ಎಸ್ ಸರ್, ಯಾರ್ಯಾರು ಈ ಇನ್ಸ್ಟಿಟ್ಯೂಟ್ ಇಂದ ಹೊರಗೆ ಹೋಗಿ ಒಳ್ಳೆ ನೇಮ್ ಮಾಡಿದ್ದಾರೆ ಹೇಳ್ತೀನಿ ಅಂತಂದ್ರೆ? ಹಿಂದಿನಿಂದ ತಗೋಬೇಕಂತಂದ್ರೆ ಕಾಶಿನಾಥ್, ಜಗ್ಗೇಶು, ಸುನಿಲ್ ಕುಮಾರ್ ದೇಸಾಯಿ, ಸುನಿಲ್ ಪುರಾಣಿಕು, ಡಿ ರಾಜರಬಾಬು, ಚರಣ್ ರಾಜು, ಗಣೇಶು, ಪ್ರೀತಮ್ ಗುಬ್ಬಿ, ಮೇಘನಾ ಗಾಂವ್ಕರ್, ಪ್ರಿಯಾ ಹಸನ್, ಮಾಲ್ತಿ ಇಲ್ಲ, ಇನ್ನೂ ಸಾಕಷ್ಟು ಜನ ಅದರಲ್ಲಿ ಮಾಡಿ. ಆಮೇಲೆ ವಿನು ಬಣಂಜಯ್, ಚಕ್ರಪಾಣಿ ಶ್ರೀನಿವಾಸು, ತುಂಬಾ ಒಳ್ಳೆ ಹೆಸರನ್ನ ಬೆಳಿತಿರಲ್ಲಿ ಮಾಡ್ತಾ ಇದಾರೆ. ಅವರು ಕೂಡ ಡೈರೆಕ್ಷನ್ ಅಲ್ಲಿ ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಹೌದು, ನಾನು ಹೇಳಿದೆ, ಅವಾಗಲೇ ಹೇಳಿದೆ ನಿಮಗೆ, ನಾವು ಮೊದಲಿಂದನೂ ಆ್ಯಕ್ಚುಲಿ ಪೈನಿಯರ್ಸ್ ಇನ್ ಆ್ಯಕ್ಟಿಂಗ್ ಅಂತಲೇ ಅಂದ್ಕೊಂಡಿರೋದು. ಬಟ್ ವಿ ಆರ್ ನಾಟ್ ಲೈಕ್ ದಟ್. ನಾವು ಈಗ ಒಂದು 3 ಇಯರ್ಸಿಂದ ನಾನು ಏನು ಮಾಡಿದೆ, ಈ ಶಾರ್ಟ್ ಟೈಮ್ ಕೋರ್ಸ್ನ ತುಂಬ ಬೇಡಿಕೆ ಇರೋದ್ರಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿ ಹ್ಯಾವ್ ಪ್ಲ್ಯಾನ್ಡ್ ಇಟ್. ನನಗೆ ಇನ್ನೊಂದು ಖುಷಿಯಾದ ಸಂಗತಿ ಅಂತಂದರೆ, ಖುಷಿ ಮತ್ತು ಹೆಮ್ಮೆ ಮತ್ತು ಗೌರವ ಕೊಡುವಂಥ ಸಂಗತಿ ಏನಂತಂದರೆ, ನಮ್ಮ ಇನ್ಸ್ಟಿಟ್ಯೂಟ್ನ 75th ಆ್ಯನಿವರ್ಸರಿ ಕನ್ನಡ ಇಂಡಸ್ಟ್ರಿ ಅವರು ಮಾಡಬೇಕಾದ್ರೆ ಅಮೃತ ಮಹೋತ್ಸವದಲ್ಲಿ ನಮ್ಮ 108 ಜನ ಸನ್ಮಾನಿತರ ಜೊತೆಗೆ ನಮ್ಮದು ಒಂದು ಇನ್ಸ್ಟಿಟ್ಯೂಟ್ನ ಸೇರಿಸ್ಕೊಂಡಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ ಕೊಡುವಂಥದ್ದು. ಮತ್ತು ಅದರಲ್ಲೂ ನಮಗೆ ಸನ್ಮಾನ ಮಾಡ್ತಾ ಇರುವಂಥದ್ದು ರಜನಿಕಾಂತ್ ಅವರು ಅಂತ ಗೊತ್ತಾದಾಗ ಮಾತ್ರ ನಮಗೆ ತುಂಬ ಸಂತೋಷ ಕೊಡ್ತು.
ಇದನ್ನು ನಾವು ಸಾಕಷ್ಟು ಇನ್ನಷ್ಟು ನಮ್ಮ ಒಂದು ಸೇವೆಯನ್ನು ಪರಿಗಣಿಸಿ ಇಷ್ಟು ದೊಡ್ಡ ಅವಾರ್ಡ್ ಕೊಟ್ಟಿದ್ದು ನಮಗೆ ಭಾಳ ಖುಷಿ ತಂದಿದೆ. ಥಿಯೇಟರ್ ಆಕ್ಟಿವಿಟೀಸ್ ಮಾಡಿಸ್ತೀರಾ? ಹೌದು, ವರ್ಕ್ಶಾಪ್ ಅಂದ್ರೆ ಬೇರೆ ಕಡೆ ಶೂಟಿಂಗ್ ಆಗೋ ಸ್ಪಾಟ್ಗೆ ಈ ಸ್ಟೂಡೆಂಟ್ಸ್ ನ ಕರ್ಕೊಂಡು ಹೋಗಿ ಸ್ಟುಡಿಯೋ ವಿಸಿಟ್ಸ್ ಇರುತ್ತೆ. ಸ್ಟುಡಿಯೋ ವಿಸಿಟ್ ಇರುತ್ತೆ. ಆಮೇಲೆ ಇವ್ರಿಗೆ ಸಿಂಗಿಂಗ್ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಸ್ಟುಡಿಯೋ ಕರ್ಕೊಂಡು ಹೋಗ್ಬಿಟ್ಟಿದೆ ರೆಕಾರ್ಡಿಂಗ್ ಮಾಡಿಸ್ತಾರೆ. ಅದೇ ರೆಕಾರ್ಡಿಂಗ್ ಮಾಡಿಸಿದ್ದನ್ನ ಒಂದು ಆ್ಯಕ್ಚುಲಿ ಅವ್ರಿಗೆ ಆ ಮಾರ್ಕ್ಸ್ಗೂ ಇನ್ಕ್ಲೂಡ್ ಆಗುತ್ತೆ. ಡಿಪ್ಲೊಮಾ ಕೋರ್ಸ್ ಅಂತ ಹೇಳಿದೆ ಇದನ್ನ. ಸೊ ಎಕ್ಸಾಮ್ಗೂ ಅದು ಮಾರ್ಕ್ಸ್ ಇದೆ, ಪ್ಲಸ್ ಇವ್ರಿಗೂ ಏನಂದ್ರೆ ಅದು ಸೆನ್ಸ್ ಇರಲಿ ಅಂತೇಳಿ ಅದು ಮಾಡಿಸ್ತಾರೆ. ಈ ಡಾನ್ಸ್ ಅವ್ರಿಗೆಲ್ಲ ಯಾವ ರೀತಿ ಡಾನ್ಸ್ ಅಂದ್ರೆ ಏನು ಮಾಡ್ತೀವಿ ಅಂದರೆ ಇದರಲ್ಲಿ ಇಯರ್ಲಿ ಏನು ಮಾಡ್ತೀವಿ ಅಂದರೆ 3 ಪ್ರತಿಭಾ ಕಾರಂಜಿ ಅಂತ ಮಾಡ್ತೀವಿ. ಅಂದರೆ ವಿ ಗಿವ್ ಸ್ಟೇಜ್ ಕೊಟ್ಬಿಟ್ಟು ವಿ ಮೇಕ್ ದೆಮ್ ಟು ಪಾರ್ಟಿಸಿಪೇಟ್ ಇನ್ ದಟ್. ಆ್ಯಂಡ್ ಅವ್ರು ಡ್ರಾಮಾ ಮಾಡ್ಬೋದು ಅಥವಾ ಸ್ಕಿಟ್ಸ್ ಮಾಡ್ಬೋದು, ಆಮೇಲೆ ಎನಿಥಿಂಗ್ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಡ್ಯಾನ್ಸ್ ಇರ್ಬೋದು, ವಾಟ್ ಎವರ್ ದೇ ಫೀಲ್. ಅವ್ರ ಫಿಯರ್ ಹೋಗ್ಬೇಕು ಫಸ್ಟ್, ಸ್ಟೇಜ್ ಫಿಯರ್. ಅದಕ್ಕೋಸ್ಕರ 3 ವೇದಿಕೆಗಳು ಕೊಡ್ತೀವಿ. ಇನ್ನೊಂದು ಅಂದರೆ ಆ್ಯಕ್ಚುಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, 3 ನಾನು ಹೇಳಿದೆ ಹತ್ರ ಒಂದು 3 ಶೂಟಿಂಗ್ಸ್ ಮಾಡ್ತೀವಿ, ಕ್ಲಾಸ್ ಶೂಟಿಂಗ್ ಅಂತ. ಅದನ್ನು ನಾವು ಹಳ್ಳಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಒಂದ್ಸತಿ. ದಿ ಥರ್ಡ್ ಶೂಟಿಂಗ್ ಏನು ಮಾಡ್ತೀವಿ ಅಂದರೆ ವಿ ಟೇಕ್ ಫಾರ್ ಎನಿ ವಿಲೇಜ್, ಸುತ್ತಮುತ್ತಲು ಯಾವ್ದು ವಿಲೇಜ್ ಇದೆಯೋ ಬೆಂಗಳೂರು ಸುತ್ತಮುತ್ತಲು, ವಿ ಟೇಕ್ ದೇರ್ 3 days ಅಲ್ಲೇ ಸ್ಟೇ ಮಾಡಿರ್ತೀವಿ. ಔಟ್ಡೋರ್ ಶೂಟಿಂಗ್ ಆಗುತ್ತೆ. ಪ್ಲಸ್ ಔಟ್ಡೋರ್ ಶೂಟಿಂಗ್ ಆದ್ಮೇಲೆ ಈವ್ನಿಂಗ್ ಫ್ರೀ ಇರ್ತಾರಲ್ಲ ಆ ಟೈಮಲ್ಲಿ ಆ ಹಳ್ಳಿ ಜನ ಎಲ್ಲ ಒಗ್ಗೂಡಿಸಿ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತೀವಿ. ಸೊ 3 ಸ್ಟೇಜಲ್ಲಿ ದಟ್ ವಿಲ್ ಬಿ ಅ ಬಿಗ್ ಸ್ಟೇಜ್. ಬಿಕಾಸ್ ಯಾಕಂದರೆ ಟೋಟಲ್ ಇಲ್ಲಾದ್ರೆ ಏನಾದರೆ ಓನ್ಲಿ ದಿ ಆಡಿಯನ್ಸ್ ವಿಲ್ ಬಿ ಅವರ್ ಸ್ಟೂಡೆಂಟ್ಸ್ ಆಮೇಲೆ ಅವ್ರ ಪೇರೆಂಟ್ಸ್ ಇಲ್ಲಿ ಕ್ಲಾಸ್ ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮಾಡೋದು ಹೆಸರುಘಟ್ಟದಲ್ಲಿ. ಬಟ್ ಆಚೆ ಕರ್ಕೊಂಡು ಹೋಗಿ ಶೂಟಿಂಗು ಔಟ್ಡೋರ್ ಶೂಟಿಂಗ್ ಒಂದಾಗುತ್ತೆ. ಔಟ್ಡೋರ್ ಶೂಟಿಂಗ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಯಾವ ಥರ ಹೌದು ಅದನ್ನು ಮಾಡಿಸ್ತೀವಿ. ಮತ್ತೆ ಇನ್ನೊಂದು ಇದು ಪ್ರಶ್ನೆ ಮೂಡುವಂಥದ್ದು ಎಲ್ರಿಗೂ ಒಂದು ಇದ್ರ ಬಗ್ಗೆ ಪ್ರಶ್ನೆ ಇದೆ. ಯಾಕೆಂದ್ರೆ ನಾನು ಹೀರೋ ಆಗಬೇಕು, ಇಲ್ಲ ನಾನು ವಿಲನ್ ಆಗ್ಬೇಕು, ಈ ರೀತಿಯ ಆಸೆಯನ್ನ ಇಟ್ಕೊಂಡು ಬಹಳಷ್ಟು ಜನ ಬರ್ತಾರೆ ಇಲ್ಲಿಗೆ. ಯಾರನ್ನೋ ಒಬ್ರು ಆದರ್ಶವಾಗಿ ಇಟ್ಕೊಂಡು ಅವ್ರ ತರ ನಾನು ವಿಲನ್ ಆಗ್ಬೇಕು, ಅವ್ರ ತರ ನಾನು ಹೀರೋ ಆಗ್ಬೇಕು ಅಂತ. ಆದ್ರೆ ನೀವು ಅವರಲ್ಲಿ ನೋಡುವಂತಹ ಕ್ವಾಲಿಟೀಸ್ ಬೇರೆ ಏನೋ ಆಗಿರುತ್ತೆ. ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡ್ತೀರಾ? ಕನ್ವಿನ್ಸ್ ಆಗ್ತಾರಾ ಇಲ್ಲ ಕೆಲವ್ರು ಬಿಟ್ಟು ಹೋಗ್ಬಿಡ್ತಾರೆ? ಎಲ್ರಿಗೂ ಆ್ಯಕ್ಚುಲಿ ಹೀರೋ ಆಗ್ತೀನಿ ಅಂತ ಅಥವಾ ಎಲ್ಲರಿಗೂ ಹೀರೋಯಿನ್ ಆಗ್ತೀನಿ ಅಂತ ಆಗಲಿ ಅಥವಾ ನಾನು ವಿಲನ್ನೇ ಆಗ್ತೀನಿ ಅಂತ ಆಗಲಿ ಆ ಥರ ಹೇಳಲಿಕ್ಕೆ ಬರಲ್ಲ. ಅವರೆಲ್ಲ ಇನ್ಬಾರ್ನ್ ಕೆಪಾಸಿಟಿ ಇರುತ್ತೆ ಅವ್ರದ್ದೊಂದು. ನೀನೊಬ್ಬ ನಟನೆ ಆಗಬೇಕು ಅಂತಂದರೆ ಬರೀ ಅದೊಂದೇ ಅಲ್ಲ, ನೀವು ಕಾಮಿಡಿಯನ್ ಆಗ್ಬೋದು, ನೀವು ಒಳ್ಳೆ ಕೊರಿಯೋಗ್ರಾಫರ್ ಆಗ್ಬೋದು, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿರ್ತೀವಿ, ಕೊರಿಯೋಗ್ರಾಫ್ ಆಗ್ಬೋದು. ಎಲ್ಲರೂ ಕನಸಿಗೆ ಹೇಳ್ಕೊಂಡು ಹಾಗೆ ಬರ್ತಾರೆ. ನಿನಗೊಂದು ಎಕ್ಸಾಂಪಲ್, ಸುಮ್ಮನೆ ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ ಗಣೇಶು, ಪ್ರೀತಮ್ ಗುಬ್ಬಿ, ಆಮೇಲೆ ಇಳಾ ವಿಟ್ಲ ಅವರೆಲ್ಲ ಒಂದೇ ಬೆಸರು ಓದೋರು, ಆಯಿತಾ? ಓಕೆ. ಆಮೇಲೆ ಇಷ್ಟು ಜನ ಒಂದೇ ಇದರಲ್ಲಿ ಓದಿದ್ರೆ ಪ್ರೀತಮ್ ಗುಬ್ಬಿ ಒಂದು ಡೈರೆಕ್ಟರ್ ಆಮೇಲೆ ಆ್ಯಕ್ಟರ್ ಅದು. ಬಟ್ ಅವ್ರ ಫೀಲ್ಡ್ ಏನು ಫಸ್ಟು ರೈಟರ್, ಸ್ಕ್ರಿಪ್ಟ್ ರೈಟರ್ ಆದರು ಫಸ್ಟು. ಆಮೇಲೆ ಏನಾದರೂ ಈ ವೆಂಟ್ ಫಾರ್ ದ ಡೈರೆಕ್ಷನ್. ಗಣೇಶ್ ಬಂದು ಆ್ಯಕ್ಟರ್ ಆದರು. ಅದೇ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದು ಅಲ್ಲ, ಇಂಟೆನ್ಷನ್ ಅಂತಲ್ಲ. ಈಗ ಎಲ್ಲರ ಇಂಟೆನ್ಷನ್ ಫಸ್ಟ್ ಸೇರ್ಕೊಂಡಿದ್ದೆ, ಆ್ಯಕ್ಟಿಂಗ್ ಸೇರ್ಕೊಂಡಿದ್ದೆ, ಅದಕ್ಕೆ ಇಷ್ಟ ಹೋಗಿತ್ತು. ಆಮೇಲೆ ಅವ್ರಿಗೆ ಅನಿಸುತ್ತೆ ಈಗ ನಾವೆಲ್ಲದೂ ಹೇಳ್ಕೊಟ್ಟಿದ್ವಿ, 3 ಜನಕ್ಕೆ ಎಲ್ಲದೂ ಹೇಳ್ಕೊಟ್ಟಿದ್ವಿ. ಬಟ್ ಇಳಾ ವಿಟ್ಲ ಬಂದು ಸೀರಿಯಲ್ಗೆ ಹೋದ್ರು, ಅಲ್ಲಿ ಟಾಪಲ್ಲಿ ಮಿಂಚ್ತಾ ಇದ್ದಾರೆ. ನೆಗೆಟಿವ್ ರೋಲ್ಸ್ ಅಂತೂ ಅವ್ರನ್ನ ಬಿಟ್ಟು ಯಾರೋ ಜಾಸ್ತಿ ಸೀರಿಯಲ್ಸ್ಗಳಲ್ಲಿ ಅವ್ರ ನೆಗೆಟಿವ್ ರೋಲ್ ಅವ್ರದೇ ಇರೋದು, ಆಯಿತಾ? ಗಣೇಶ್ ಅವ್ರದ್ದಂತೂ ಮೊದಲು ಇದ್ದಾಗಾದ್ರು. ಬಟ್ ಇವ್ರದ್ದು ಹಿ ವೆಂಟ್ ಫಾರ್ ದಿ ಡಿಫ್ರೆಂಟ್ ಫೀಲ್ಡ್. ಆದರೆ ನಾನು ಹೇಳ್ತಿರೋದು ಏನಂತಂದರೆ ನಾವು ಈಗ ಶಾರ್ಟ್ ಟೈಮ್ ಕೋರ್ಸ್ ಮಾಡಿದ್ವಿ, ಅವರಿಗೆ ಅರ್ಥ ಆಗೋ ರೀತಿ ಮಾಡ್ತೀರಾ. ನಾನು ಎಲ್ಲೋದ್ರೆ ಶೈನ್ ಆಗ್ತೀನಿ, ಎಲ್ಲೋದ್ರೆ ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಅಲ್ಲಿ ಗುರ್ಸ್ಕೊಳಕ್ಕೆ ಇದು ಮಾಡ್ತೀವಿ. ಆ 3 ಜನಕ್ಕೂ ನಾವು ಒಂದೇ ಟೀಚಿಂಗ್ ಮಾಡಿದ್ದು. ಬಟ್ ಅವ್ರವ್ರು ಬೇರೆ ಬೇರೆ ಇದೆಲ್ಲ ಅವ್ರು ತೊಗೊಂಡು ಅದನ್ನು ನಾವು ಹೇಳ್ಕೊಟ್ಟಿದ್ದನ್ನ ಡೈವರ್ಫೈ ಮಾಡ್ಕೊಂಡ್ರು. ಯಾವ ಕಡೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಅವ್ರು ಬೆಳ್ಕೊತಾ ಹೋಗ್ತಾರೆ. ಸರ್, ಫ್ಯೂಚರ್ ಪ್ಲಾನ್ಸ್ ಏನು ಸರ್? ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನೂ ಏನೆಲ್ಲ ಅಗತ್ಯ ಇದೆ, ಏನೆಲ್ಲ ತರ್ಬೋದು ಅಂತ ನೀವು ಪ್ಲಾನ್ ಮಾಡ್ಕೊಂಡು? ಫ್ಯೂಚರ್ ಪ್ಲಾನ್ ಅಂದರೆ ಈಗ ಗೌರ್ಮೆಂಟ್ ಅವರು, ಈಗಿರೋ ಗೌರ್ಮೆಂಟು ನಮಗೆ ತುಂಬ ಸಪೋರ್ಟಿವ್ ಆಗಿದೆ. ಹಂಗೆ ನೋಡೋಕ್ಕಾದ್ರೆ ಯಾಕಂದರೆ ಶಾಲಿನಿ ರಾಜೇಶ್ ಮೇಡಮ್ ಅವರು, ಸೆಕ್ರೆಟರಿ ಅವರು ನಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ಅಂತ ಇನ್ಸ್ಟಿಟ್ಯೂಷನ್ ಬೇಕು. ಸೊ ನೀವು ಒಂದು ಒಳ್ಳೆ ಲೆವೆಲಲ್ಲೇ ತೊಗೊಂಡೋಯ್ತು ಅಂತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಚೆನ್ನಾಗಿ ನೀವು ಆರ್ಟಿಸ್ಟ್ಗಳಿಗೆ ಕೊಡ್ಬೋದು ಅಂತೇಳಿ ನಮಗೆ ಸಾಕಷ್ಟು ಸರಿ ಹೇಳಿದ್ದಾರೆ. ಸೊ ಈ ಸತಿ ಆದ್ರೂ ಏನು ಮಾಡಿದ್ದೀವಿ ಅಂದರೆ ಅಲ್ಲಿ ಹೆಸರುಘಟ್ಟದಲ್ಲಿ ಆ್ಯಕ್ಚುಲಿ ಈಗ ಸದ್ಯಕ್ಕೆ ಏನಂದರೆ ಅಕಾಡೆಮಿಕ್ ಪರ್ಪಸ್ಗೆ ಏನಿದೆ ಅಷ್ಟು ಮಾತ್ರ ಮಾಡಿದ್ದೀವಿ. ಬಟ್ ಈಗೇನು ಮಾಡ್ಬೇಕಂದ್ರೆ ಅಲ್ಲಿ ನಮ್ಮ ಶೂಟಿಂಗ್ ಫ್ಲೋರ್ ಇರ್ಬೋದು ಅಥವಾ ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು ಅಥವಾ ಶೂಟಿಂಗ್ ಸಂಬಂಧಪಟ್ಟ ಯಾವುದೇ ಥರದ ಅಲ್ಲಿ ಒಂದು ಕೆರೆ ಮಾಡೋದಂತ ಇರ್ಬೋದು, ಈ ಥರದ್ದು ಎಲ್ಲ ಫೆಸಿಲಿಟೀಸ್ಗಳನ್ನ ಅಲ್ಲಿ ಮಾಡಿಕೊಂಡು ಡೆವಲಪ್ ಮಾಡಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಅಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಆಗೋವಂಥದ್ದು ಅಂದರೆ ನಮಗೂ ಬೇಕು. ಪ್ಲಸ್ ಹೊರಗಡೆಯಿಂದ ಬಂದವ್ರಿಗೂ ಆ್ಯಕ್ಚುಲಿ ಈ ಶೂಟಿಂಗಲ್ಲಿ ಎಲ್ಲೂ ಜಾಗ ಕೊಡ್ತಿಲ್ಲ. ಸೊ ಅಂಥದ್ದೊಂದು ಆಯಿತು ಅಂತಾರೆ ಎಲ್ರಿಗೂ ಅನುಕೂಲ ಆಗುತ್ತೆ ಮಾಡಿ ಅನ್ನೋದು ಅವ್ರ ಉದ್ದೇಶನೂ ಇದೆ, ನಮ್ಮ ಪ್ರಯತ್ನವೂ ಇದೆ. ಆಮೇಲೆ
ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಫಿಲ್ಮ್ ಫೇರ್ ಅವಾರ್ಡ್ ಮಾಡಬೇಕು ಅನ್ನೋದು ನಮ್ಮ ಭಾಳ ದೊಡ್ಡ ಕನಸು. ಆದರ್ಶ ಫಿಲ್ಮ್ ಆ್ಯಂಡ್ ಟಿ ವಿ ಅವಾರ್ಡ್ಸ್ ಮಾಡ್ಬೇಕಂತ ಭಾಳಷ್ಟು ಪ್ರಯತ್ನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಭಾಳಷ್ಟು ಕಡೆ ಎಲ್ಲ ಕಡೆನೂ ವಿಚಾರ ಮಾಡ್ತಿದ್ದೀವಿ. ಅದು ಒಂದು ಇದಾಯಿತು. ಅದಕ್ಕೆ ಸಾಕಷ್ಟು ಪ್ರಯತ್ನ ಗೌರ್ಮೆಂಟಿಂದನೂ ಸಪೋರ್ಟ್ ಸಿಕ್ಕರೆ ನಿಮ್ಮ ಪ್ರಯತ್ನ ಸಾಗ್ಲಿ, ಅದು ಸಕ್ಸಸ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಎಲ್ಲ ನಿಮ್ಮ ಕನಸುಗಳು ಕೈಗೂಡಲಿ, ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇನ್ನೂ ಎತ್ತರಕ್ಕೆ ಬೆಳೀಲಿ, ಬಹಳಷ್ಟು ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿಯನ್ನು ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಕಲ್ಲು ಉಳಿಪಟ್ಟನ್ನು ತಿನ್ನೋ ಶಕ್ತಿಯನ್ನು ಹೊಂದಿದ್ರು ಒಬ್ಬ ಒಳ್ಳೆ ಶಿಲ್ಪಿ ಬೇಕಾಗುತ್ತೆ. ಹಾಗೇನೆ ವಜ್ರ ಆಗಲಿ, ಚಿನ್ನ ಆಗಲಿ ಪಾಲಿಷ್ ಮಾಡದೆ ಅದು ಹೊಳೆಯೋದಿಲ್ಲ. ಆ ರೀತಿಯಾಗೆ ಒಬ್ಬ ಕಲಾವಿದ ಒಳಗಿದ್ದದ್ದನ್ನು ಅದನ್ನು ಅಭಿವ್ಯಕ್ತ ಮಾಡಿ ಹೊರಗೆ ತರುವಂಥ ಒಳ್ಳೆ ಕೆಲಸವನ್ನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದೆ. ಅದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ, ಕಿರಣ್ ಅಂತ ಒಳ್ಳೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹೀಗೆ ಮುಂದುವರಿಲಿ, ಇನ್ನಷ್ಟು ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಸಾಧಕರು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.